ಮಲೆನಾಡು ಭಾಗದಲ್ಲಿ ವ್ಯಾಪಕ ಮಳೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಭದ್ರಾ ಹಾಗೂ ತುಂಗಾ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಈ ಎರಡೂ ಜಲಾಶಯದಿಂದ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹೊರಬಿಟ್ಟಿರುವುದರಿಂದ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ನಂದ್ಯಾಲ ಗ್ರಾಮದ ಬಳಿ ಒಂದು 100 ರಿಂದ 150 ಎಕರೆ ಈಗ ಜಲಾವೃತ ಆಗಿರುವಂಥ ನೀವೀಗ ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ನಂದ್ಯಾಲ ಗ್ರಾಮದ ಬಳಿ ಇರುವಂತಹ ಒಂದು ಅಡಿಕೆ ತೋಟ ಆಗಿರಬಹುದು, ಭತ್ತ ಹಾಗೂ ತೆಂಗಿನ ತೋಟಗಳು ಈಗ ಸಂಪೂರ್ಣ ಒಂದು ಜಲಾವೃತ ಆಗಿರುವಂಥದ್ದು. ಅಂದರೆ ತುಂಗಭದ್ರಾ ನದಿಗೆ ಈಗ ನೀರು ಬಿಟ್ಟಿರೋ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ಒಂದು ಹರಪನಹಳ್ಳಿ ತಾಲೂಕಿನ ಒಂದು ನಂದ್ಯಾಲ ಗ್ರಾಮದಲ್ಲಿ ಬಳಿ ಇರುವಂತಹ 100 ರಿಂದ 150ಕ್ಕೂ ಒಂದು ಜಮೀನುಗಳು ಮುಳುಗಡೆಯಾಗಿ ಒಂದು ರೈತರು ಆರ್ಥಿಕ ಸಂಕಷ್ಟ ಅನುಭವಿಸ್ತಿರೋ. ಅಂದರೆ ನದಿಗೆ ಹೆಚ್ಚುವರಿ ನೀರು ಬಂದಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ಈ ಸಮಸ್ಯೆ ಇರುವಂಥ, ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಬೆಳೆಯನ್ನು ಬೆಳೆದಂಥ ರೈತರು ಈಗ ಕಷ್ಟದಲ್ಲಿ ಕಣ್ಣೀರಿಡುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಅಂದರೆ ಈಗಾಗಲೇ 3 ವರ್ಷಗಳಿಂದ ಬೆಳೆದಂಥ ಈಗ ಅಡಿಕೆ ತೋಟಗಳು ಈಗ ಸಂಪೂರ್ಣವಾಗಿ ಮುಳುಗಿರುವಂಥದ್ದು. ಅಂದರೆ 3 ವರ್ಷ ಕಾಲವನ್ನು ಒಂದು ಉತ್ತಮ ನಿರ್ವಹಣೆ ಮಾಡಿ ಬೆಳೆಸಿದಂಥ ರೈತರು ಈಗ ಕಣ್ಣಿನಲ್ಲಿ ಒಂದು ಕೈ ತೊಳೆಯುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅಂದರೆ ಈ ನದಿಯಲ್ಲಿ ಹೆಚ್ಚುವರಿ ನೀರು ಬಂದಿರುವುದರಿಂದ ಅಡಿಕೆ ತೋಟಗಳು ಈಗ ಮುಳುಗಡೆ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್, ಭೀಮಾ ನಾಯಕ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.